ಇನ್ನು ರಾಜ್ಯದಲ್ಲಿ ರಸಗೊಬ್ಬರದ ಸಮಸ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಡಬೇಕಾದಷ್ಟು ಗೊಬ್ಬರ ಪೂರೈಕೆ ಮಾಡ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆಯೂ ಕೂಡ ವರದಿಗಳು ಸಿಗ್ತಾ ಇದ್ದಾವೆ. ಕೊಟ್ಟಿರೋ ಗೊಬ್ಬರವನ್ನು ಅಲ್ಲಲ್ಲಿ ಕಾಳಸಂತೆಯಲ್ಲಿ ಮಾರ್ಕೊಡ್ತಾ ಇದೆ. ಇದೆಲ್ಲದರ ಬಗ್ಗೆ ಇವತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ವಿಧಾನಸೌಧದಲ್ಲಿ ಇವತ್ತು ಹಲವು ಇಲಾಖೆಗಳ ಸಭೆಯನ್ನು ಮುಖ್ಯಮಂತ್ರಿಯವರು ನಡೆಸಿದ್ದಾರೆ. ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಎಸ್ಪಿಗಳು ಸೇರಿದಂತೆ ಇಲಾಖಾವಾರು ಅಧಿಕಾರಿಗಳ ಜೊತೆಗೂ ಕೂಡ ಹತ್ರ 8 ಗಂಟೆಗಳ ಕಾಲ ಮ್ಯಾರಥಾನ್ ಮೀಟಿಂಗನ್ನು ನಡೆಸಿದ್ದಾರೆ. ಮುಖ್ಯಮಂತ್ರಿಯವರ 100 ದಿನಗಳ ಅಭಿಯಾನದ ಬಗ್ಗೆ, SIR ಬಗ್ಗೆ, ವಸತಿ, ವಿದ್ಯುತ್ ಶಕ್ತಿ, ಉದ್ಯೋಗ ಸೃಷ್ಟಿ ವಿಷಯಗಳನ್ನ ಬಹಳ ಮುಖ್ಯವಾಗಿ ಇವತ್ತು ಚರ್ಚೆ ನಡೆಸಲಾಗಿದೆ. ಆಮೇಲೆ ಕೃಷಿ ಇಲಾಖೆ ಅಧಿಕಾರಿಗಳಿಂದ ರಸಗೊಬ್ಬರದ ಸಮಸ್ಯೆ ಬಗ್ಗೆ ಮುಖ್ಯಮಂತ್ರಿಯವರು ವಿವರಣೆಯನ್ನು ಪಡ್ಕೊಂಡ್ರು. ನಿಯಮಾನುಸಾರ ಎಕರೆಗೆ ನಿಗದಿಪಡಿಸಿರುವಷ್ಟು ಗೊಬ್ಬರವನ್ನು ರೈತರಿಗೆ ವಿತರಣೆ ಮಾಡಿ RTC ಕಡ್ಡಾಯವಾಗಿ ಪಡೆದು ಗೊಬ್ಬರ ವಿತರಣೆ ಮಾಡಬೇಕು. ಕೊರತೆ ಇದ್ದರೆ ರೈತರಿಗೆ ಗಾಬರಿಯಾಗದಂತೆ ತಿಳುವಳಿಕೆಯನ್ನು ಮೂಡಿಸಿ ಪೊಲೀಸರ ಜೊತೆಗೆ ಕಾಳಸಂತೆಕೋರರನ್ನ ಪತ್ತೆ ಮಾಡಿ ಕ್ರಮ ಜರುಗಿಸಿ ಅಂತಾನೂ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೊನೆಗೆ ಯುದ್ಧದಿಂದ ರಸಗೊಬ್ಬರದ ಸಮಸ್ಯೆ ಆಗ್ತಾ ಇದೆ. ರೈತರು ಬಿತ್ತನೆಗೂ ಮೊದಲೇ ದಾಸ್ತಾನು ಮಾಡ್ಕೊಳ್ತಾ ಇದ್ದಾರೆ. ಸಮಸ್ಯೆಗಳೆಲ್ಲ ಸರಿ ಹೋಗುತ್ತೆ ಅಂತ ಮುಖ್ಯಮಂತ್ರಿಯವರು ವಿವರಣೆಯನ್ನು ನೀಡಿದ್ದಾರೆ. ಎಲ್ಲರೂ ಕೂಡ ಮುಂದಕ್ಕೇನು ಜಾಗೃತಿ ಆಗಬೇಕು ಅಂತೇಳಿ ಜಾಗೃತಿ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಪಾಪ ಅರ್ಜೆಂಟಾಗಿ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತಪ್ಪೇನಿಲ್ಲ. ಕೇಂದ್ರ ಸರ್ಕಾರ ಕೂಡ ನಮ್ಗೆ ಅದಕ್ಕೆ ಸಹಕಾರ ಕೊಡಬೇಕು. ಅವರ ಹತ್ರ ಕೂಡ ನಾವು ಸಂಪರ್ಕದಲ್ಲಿ ಇದ್ದೇವೆ, ಒತ್ತಡವನ್ನು ಹಾಕ್ತಾ ಇದ್ದೇವೆ. ಅವರು ವಾರ ವಿಚಾರ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಪ್ರೈಮ್ ಮಿನಿಸ್ಟರ್ ನೀವು ಇದಕ್ಕೆ ನ್ಯಾಚುರಲ್ ಗೊಬ್ಬರಕ್ಕೆ ಹೋಗಿ ಅಂತ ಅವರು ಕೂಡ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಎಲ್ಲ ಕಡಿಮೆ ಉಪಯೋಗಿಸಿ ಅಂತ ಹೇಳಿದ್ದಾರೆ. ಅವ್ರದ್ದೇ ಆದಂಥ ಒಂದು ಮೆಷರ್ಸ್ನ ನಮಗೆಲ್ಲ ತಿಳಿಸಿದ್ದಾರೆ. ಅದು ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಆ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಜೂನ್ ಮೊದಲ ವಾರ ಬಂತು ಅಂತ ಹೇಳಿದರೆ ನಮ್ಮಲ್ಲಿ ಮುಂಗಾರು ಅಬ್ಬರ ಶುರುವಾಗಿರುತ್ತೆ. ಸಮುದ್ರಗಳ ಮಧ್ಯೆ ಭೂರ್ಗತ ಕೂಡ ಹೆಚ್ಚಾಗುತ್ತೆ. ಮುಂಗಾರು ಮಳೆ ಬಹಳ ಜೋರಾಗಿ ಸುರಿಯೋದಕ್ಕೆ ಶುರುವಾಗುತ್ತೆ. ಕೆರೆಗಳು ತುಂಬೋದಕ್ಕೆ ಶುರುವಾಗುತ್ತೆ. ನದಿಗಳಲ್ಲಿ ಮೊದಲ ಹಂತದ ಪ್ರವಾಹವೂ ಕೂಡ ಶುರುವಾಗುವಂಥದ್ದು ಇದೇ ಕಾಲದಲ್ಲಿ. ಆದರೆ ಅದ್ಯಾವುದೂ ಈ ಬಾರಿ ಆಗ್ತಾ ಇಲ್ಲ. ಸಣ್ಣ ಪ್ರಮಾಣದಲ್ಲಿ ಮಾತ್ರ ಮಳೆ ಆಗ್ತಾ ಇದೆ. ಬರದ ಭಯ ಈಗಲೇ ಕಾಡುವುದಕ್ಕೆ ಶುರುವಾಗಿದೆ. ಇದಕ್ಕೆಲ್ಲ ಕಾರಣ ಆಗ್ತಿರುವಂಥದ್ದು ಎಲ್ಲಿನೋ. ಭಾರತೀಯ ಹವಾಮಾನ ಇಲಾಖೆ ಜೊತೆಗೆ ವಿಶ್ವದ ಎಲ್ಲ ದೇಶಗಳ ಹವಾಮಾನ ಇಲಾಖೆಗಳು ಮಳೆ ಕೊರತೆ ಎಚ್ಚರಿಕೆಯನ್ನು ಕೊಟ್ಟಿವೆ. ಪೆಸಿಫಿಕ್ ಮಹಾಸಾಗರದಲ್ಲಿ ಮಳೆಯನ್ನೇ ಆಪೋಷಣೆ ಮಾಡುವಂತಹ ಎಲ್ಲಿನೋ ಬಿಸಿಗಾಳಿಯ ಪ್ರಮಾಣ ಮತ್ತಷ್ಟು ಏರಿಕೆಯಾಗಿದೆ ಅನ್ನುವಂತಹ ರಿಪೋರ್ಟ್ ಈಗಾಗಲೇ ಬಂದಿರುವಂಥದ್ದು. ಅಮೆರಿಕ, ಯುರೋಪ್, ಭಾರತದ ಹವಾಮಾನ ಇಲಾಖೆಗಳು ಎಲ್ಲಿನೋ ಈಗ ಸೂಪರ್ ಎಲ್ಲಿನೋ ಆಗಿ ಬದಲಾಗಿದೆ ಅನ್ನುವ ಆತಂಕಕಾರಿ ವಿಚಾರವನ್ನು ಬಿಚ್ಚಿಡ್ತಾ ಇದ್ದಾರೆ. ನಿನ್ನೆವರೆಗೂ 38% ಎಲ್ಲಿನೋ ಎಫೆಕ್ಟ್ ಈಗ 63% ಹೆಚ್ಚಾಗಿದೆ ಅಂತ ವರದಿಯನ್ನು ನೀಡಿವೆ. ಅದರಲ್ಲೂ 1950ರ ಬಳಿಕ ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ಪ್ರಬಲ ಎಲ್ಲಿನೋ ಎಫೆಕ್ಟ್ ವಿಶ್ವಕ್ಕೆ ತಟ್ಟಲಿದೆ ಅನ್ನುವಂತಹ ಮುನ್ಸೂಚನೆಯನ್ನು ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ನೀಡಲಾಗ್ತಾ ಇದೆ. ಅಷ್ಟಕ್ಕೂ ಈ ಎಲ್ಲಿನೋ ಏನು ಅಂದರೆ, ಎಲ್ಲಿನೋದಿಂದ ಆಗುವಂಥ ಸಮಸ್ಯೆಗಳೇನು ಅನ್ನೋದನ್ನು ನಾವು ಗಮನಿಸಬೇಕು. ಭಾರತಕ್ಕೆ ಇದರಿಂದ ಹೇಗೆಲ್ಲ ಸಮಸ್ಯೆಗಳಾಗ್ತವೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗಬೇಕು. ಪೆಸಿಫಿಕ್ ಸಮುದ್ರದ ಮೇಲ್ಮೈ ಭಾಗದಲ್ಲಿ ನಡೆಯುವಂತಹ ಪ್ರಾಕೃತಿಕ ವಿದ್ಯಮಾನ ವಿಶ್ವದ ಜಾಗತಿಕ ಹವಾಮಾನ ಏರುಪೇರಾಗುವಂಥದ್ದು ಇಲ್ಲಿಂದಲೇ. ಯಾಕಂದರೆ ಇದು ಅತಿ ದೊಡ್ಡ ಸಾಗರ, ಇದು ಪೆಸಿಫಿಕ್ ಸಾಗರ. ಮೇ ಜೂನ್ ತಿಂಗಳಿನಲ್ಲಿ ಆಸ್ಟ್ರೇಲಿಯಾ ಭಾಗದಲ್ಲಿ ಸಮುದ್ರದ ನೀರು ಬೆಚ್ಚಗಿರುತ್ತೆ. ಇದೇ ಸಮುದ್ರ ನೀರು ದಕ್ಷಿಣ ಅಮೆರಿಕ ಭಾಗದಲ್ಲಿ ತಂಪಾಗಿರುತ್ತೆ. ಬಿಸಿ ನೀರು ತಂಪು ಪ್ರದೇಶದತ್ತ ಸಾಗಿದಂತೆ ಅಲ್ಲಿನ ನೀರು ಬಿಸಿಯಾಗ್ತಾ ಹೋಗುತ್ತೆ. ಇದರಿಂದಾಗಿ ಆಗಸದಲ್ಲಿ ರಚನೆಯಾಗುವ ಮೋಡಗಳ ಪ್ರಮಾಣ ತಗ್ಗೋದಕ್ಕೆ ಶುರುವಾಗುತ್ತೆ. ಅಲ್ಲಿಂದ ಮುಂದುವರಿದು ನೈಋತ್ಯ ಮಾನ್ಸೂನ್ ದುರ್ಬಲವಾಗಿ ತಾಪಮಾನ ಹೆಚ್ಚಳ ಆಗೋದಕ್ಕೆ ಇದು ಕಾರಣ ಆಗುತ್ತೆ. ಭಾರತ ಸೇರಿದಂತೆ ಪಶ್ಚಿಮ ಏಷ್ಯಾದಲ್ಲಿ ಮುಂಗಾರು ಮಳೆ ಇದರಿಂದಾಗಿಯೇ ಕೊರತೆ ಆಗುತ್ತೆ. ಮತ್ತು ವಿಶೇಷವಾಗಿ ಬಿಸಿಲು, ತೀವ್ರ ಬಿಸಿಗಾಳಿ ಸೃಷ್ಟಿಯಾಗಿ ನೀರಿನ ಸಮಸ್ಯೆಯನ್ನು ಸೃಷ್ಟಿಸುತ್ತೆ. ಕೆರೆಗಳು, ನದಿಗಳು, ಅಂತರ್ಜಲ ಇವೆಲ್ಲವೂ ಕೂಡ ತೀವ್ರವಾಗಿ ಕಡಿಮೆ ಆಗೋದು ಸಹಜ. ಯಾಕಂದರೆ ಮಳೆ ಆಗಿಲ್ಲ ಅಂತ ಹೇಳಿದ್ರೆ ಎಲ್ಲ ಪರಿಣಾಮ ಇದ್ದೇ ಇರುತ್ತೆ. 1950ರ ಬಳಿಕ ಮೊದಲ ಬಾರಿಗೆ ಇಷ್ಟು ಭೀಕರವಾದಂತಹ ಎಲ್ಲಿನೋ ಈ ಬಾರಿ ಸೃಷ್ಟಿಯಾಗಿದೆ. ಹವಾಮಾನ ಇಲಾಖೆಯ ಪ್ರಕಾರ ಜೂನ್ 2ನೇ ವಾರದಲ್ಲಿ ಕನಿಷ್ಠ ಅಂದರೂ 40ರಿಂದ 60 ಮಿಲಿಮೀಟರ್ನಷ್ಟು ಮಳೆ ಪ್ರತಿದಿನ ಆಗಬೇಕಾಗಿತ್ತು. ಆದರೆ 15ರಿಂದ 20 ಮಿಲಿಮೀಟರ್ನಷ್ಟು ಕೂಡ ಮಳೆ ಬರ್ತಾ ಇಲ್ಲ. ಇನ್ನೊಂದು ವಾರ ಕಳೆದರೆ ಈಗ ಬರ್ತಿರುವಂತಹ ಮಳೆಯೂ ಕೂಡ ಬರುವುದಿಲ್ಲ ಅನ್ನುವಂಥದ್ದು ಕೃಷಿಗೆ ಮತ್ತು ಕುಡಿಯೋ ನೀರಿಗೂ ಕೂಡ ಈ ಬಾರಿ ಬರಬಹುದು ಅನ್ನುವಂಥ ಆತಂಕವನ್ನು ಹುಟ್ಟುಹಾಕಿದೆ. ಮುಂಗಾರು ಮಳೆ ಬಂದರೆ ರಾಜ್ಯದಲ್ಲೇ ಮೊದಲು ತುಂಬುವಂತಹ ಏಕೈಕ ಜಲಾಶಯ ಅಂತ ಹೇಳಿದರೆ ಅದು ನಮ್ಮ ಕಬಿನಿ ಜಲಾಶಯ. ಆದರೆ ಈ ವರ್ಷ ಕಬಿನಿ ಜಲಾಶಯ ಅರ್ಧಕ್ಕರ್ಧ ಖಾಲಿ ಉಳಿದಿದೆ. ಕಬಿನಿ ಹಿನ್ನೀರಿನಲ್ಲಿ ಮುಳುಗಡೆಯಾಗಿದ್ದ ದೇವಸ್ಥಾನ ಮತ್ತೆ ಕಣ್ಣಿಗೆ ಕಾಣಿಸ್ತಾ ಇದೆ.
ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನ ಕಬಿನಿ ಡ್ಯಾಂ ನೀರಿನ ಮಟ್ಟ ಇಳಿದಿರುವುದಕ್ಕೆ ಈ ದೃಶ್ಯ